ನಗರದ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಜಿಲ್ಲಾ ಪೊಲೀಸ್ ಪರಿಶಿಷ್ಟಾಧಿಕಾರಿಗಳಾದ ಎಂ ಪುಟ್ಟಮಾದಯ್ಯನವರ ಅಧ್ಯಕ್ಷತೆ, ಡಿವೈಎಸ್ಪಿ ಶಾಂತವೀರರವರ ನೇತೃತ್ವದಲ್ಲಿ ಲೋಕಸ್ಪಂದನ ಸ್ಕ್ಯಾನ್ ಕೋಡ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಠಾಣೆ ಮುಖ್ಯ ದ್ವಾರದಲ್ಲಿ ಡಿವೈಎಸ್ಪಿ ಶಾಂತವೀರ ಠಾಣೆ ಸರ್ವ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರ ಸಮ್ಮುಖದಲ್ಲಿ ಎಸ್ಪಿಯವರು ಪರದೆ ಎಳೆಯುವ ಮೂಲಕ ಸ್ಕ್ಯಾನ್ ಕೋಡ್ ಅನ್ನು ಬಿಡುಗಡೆ ಮಾಡಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ಈ ಸ್ಕ್ಯಾನ್ ಕೋಡ್ ಅನ್ನು ಠಾಣೆ ಮುಖ್ಯ ದ್ವಾರದಲ್ಲಿ ಬಿಡುಗಡೆ ಮಾಡಲಾಗಿದೆ. ಇದರ ಮುಖ್ಯ ಉದ್ದೇಶವೇನೆಂದರೆ, ನಾಗರಿಕರ ತಮ್ಮ ಅಹವಾಲುಗಳನ್ನು ಠಾಣೆ ತಂದಾಗ ಈ ಸ್ಕ್ಯಾನ್ ಕೋಡ್ ಮೂಲಕ ಅವರಿಗೆ ತುರ್ತು ಸೇವೆ ಒದಗಿಸಲು ತುಂಬಾ ಅನುಕೂಲವಾಗುತ್ತದೆ. ಯಾವುದೇ ವೈಯಕ್ತಿಕ ಕಲಹ, ಕೌಟುಂಬಿಕ ಕಲಹ, ಆಸ್ತಿ, ಹೊಲ ಮನೆ ವಿರೋಧಗಳಿರಬಹುದು. ನಾಗರಿಕರು, ವೃದ್ಧರು, ವಯಸ್ಕರರು, ಪುರುಷ, ಮಹಿಳೆಯರು, ಯುವಕರು ಠಾಣೆ ತಮ್ಮ ಸಮಸ್ಯೆಗಳನ್ನು ತಂದಾಗ ನಮ್ಮ ಠಾಣೆ ಹಿರಿಯ ಅಧಿಕಾರಿಗಳು ಮತ್ತು ಠಾಣೆಯ ಸಿಬ್ಬಂದಿಗಳು ಸಾರ್ವಜನಿಕರ ಜೊತೆ ಹೇಗೆ ನಡೆದುಕೊಳ್ಳುತ್ತಾರೆ, ಪೊಲೀಸ್ ಸಿಬ್ಬಂದಿಗಳು ಬಂದಂತ ನಾಗರಿಕರಿಗೆ ಜನಸ್ನೇಹಿಯಾಗಿ ಅವರಿಗೆ ಒಳ್ಳೆ ಮಾತುಗಳಿಂದ ವರ್ತಿಸಿ ಅವರ ಯಾವುದೇ ಅಪರಾಧ ಇರಬಹುದು ಅದನ್ನು ಬಗೆಹರಿಸಿ ಕಳಿಸಿಕೊಡುವುದು, ಅವರಿಗೆ ತುರ್ತು ಸೇವೆ ನೀಡಲು ಈ ಸ್ಕ್ಯಾನ್ ಕೋಡ್ ಅನುಕೂಲವಾಗಲೆಂದು ನಮ್ಮ ಮೇಲಧಿಕಾರಿಗಳು ಸರ್ಕಾರ, ರಾಜ್ಯ ಮತ್ತು ಜಿಲ್ಲೆಯ ಎಲ್ಲ ಠಾಣೆಗಳಲ್ಲಿಯೂ ಇದನ್ನು ಬಿಡುಗಡೆ ಮಾಡಲಾಗಿದೆ. ಇದರ ಇನ್ಚಾರ್ಜ್ ಅನ್ನು ಆಯಾ ಠಾಣೆ ಇನ್ಸ್ಪೆಕ್ಟರ್ಗಳೇ ವಹಿಸುತ್ತಾರೆ. ಒಟ್ಟಾರೆಯಾಗಿ ಜನತೆಯ ಅಥವಾ ಸಾರ್ವಜನಿಕರಿಗಾಗಿ ಇದೊಂದು ಉತ್ತಮ ಯೋಜನೆಯಾಗಿದೆ ಎಂದು ಹೇಳುತ್ತಾ, ಸಾರ್ವಜನಿಕರು ಈ ಸ್ಕ್ಯಾನ್ ಕೋಡ್ ಅನ್ನು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಠಾಣೆ ಸರ್ವ ಸಿಬ್ಬಂದಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಯಾರೇ ಆಗಲಿ ಠಾಣೆಗೆ ಬಂದಾಗ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿರ ಸ್ಪಂದನೆ ಹೇಗಿತ್ತು, ಮತ್ತು ಅವರ ಕೌಟುಂಬಿಕ ಕಲಹ ಇರ್ಬೋದು ಅಥವಾ ಬೇರೆ ಯಾವುದೇ ಪರಿಹಾರಕ್ಕೆ ಅಥವಾ ನ್ಯಾಯಕ್ಕೆ ಪೊಲೀಸ್ ಸೇವೆಗೆ ಬಂದಾಗ ಠಾಣೆನ ಸಂಪರ್ಕ ಮಾಡೋದು ಅನಿವಾರ್ಯ. ಇಂಥ ಸಂದರ್ಭಗಳಲ್ಲಿ ಪೊಲೀಸರ ಒಂದು ಸ್ಪಂದನೆ ಹೇಗಿರುತ್ತೆ ಅನ್ನೋದನ್ನು ಇಲ್ಲಿ ಅವರೇನೆ, ನಾಗರಿಕರನ್ನೇ ಅಥವಾ ಯಾರು ಠಾಣೆಗೆ ಭೇಟಿ ಕೊಡ್ತಾರೆ ಅವರೇನೆ ಸ್ಕ್ಯಾನ್ QR ಕೋಡ್ ಇದೆ, ಅದನ್ನು ಸ್ಕ್ಯಾನ್ ಮಾಡ್ತಾರೆ. ವಿಸ್ತೃತವಾಗಿ ಇವರು ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಹೋಗ್ತೇನೆ. ಮೊದಲು ಠಾಣಾ ಇದರಲ್ಲಿ ಅವರು ಎಂಟ್ರಿ ಮಾಡಿಸ್ಕೊಂಡ್ಮೇಲೆ ಸ್ಕ್ಯಾನ್ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಅದರಲ್ಲಿ ಅವರ ಅನುಭವಗಳನ್ನ ಶೇರ್ ಮಾಡ್ಬೋದು. ಇದರ ಉದ್ದೇಶ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆನ ಗಟ್ಟಿಗೊಳಿಸೋದು. ಈ ಠಾಣೆಗೆ ಯಾರೇ ಪಬ್ಲಿಕ್ಸು ಅಥವಾ ಸೀನಿಯರ್ ಸಿಟಿಸನ್ಸು, ಹಿರಿಯ ನಾಗರಿಕರು, ಮಕ್ಕಳು, ವಸಕ್ತರು ಬಂದಾಗ ಗೌರವವಾಗಿ ಸ್ವಾಗತಿಸಿ ತಾಳ್ಮೆಯಿಂದ ನಾವು ಇಲಾಖೆ ವತಿಯಿಂದ ಏನು ಮಾಡಬೇಕು ಅದರ ಬಗ್ಗೆ ಗಮನಿಸಿ ಆ ಥರ ಕರ್ತವ್ಯ ನಿರ್ವಹಿಸಿದ್ವಿ. ಮತ್ತು ಎಂಟ್ರಿನಲ್ಲಿ ನಾವು QR ಕೋಡ್ನ ಇಟ್ಟಿದ್ದೀವಿ. ಪ್ರತಿ ನಾಗರಿಕರು ಇದರ ಸದ್ಬಳಕೆಯನ್ನು ಮಾಡ್ಕೋಬೇಕು ಮತ್ತು ಅವರ ಅನುಭವನ ಇದರಲ್ಲಿ ಹಂಚ್ಕೋಬೇಕು. ಮತ್ತು ಇದರಿಂದ ಏನಾಗುತ್ತೆ, ನಾವು ಪಾರದರ್ಶಕ ಸೇವೆ ನೀಡಲಿಕ್ಕೆ ಇದೊಂದು ನಮಗೆ ಇನ್ನೊಂದು ಟೂಲಾಗಿ ನಮಗೆ ಹೆಲ್ಪ್ ಮಾಡುತ್ತೆ. ಮತ್ತು ತ್ವರಿತ ಸೇವೆಯೂ ಕೂಡ ನಾವು ಇದ್ರ ಮುಖಾಂತರ ಕೊಂಡಿರಬಹುದು. ಮತ್ತು ಯಾವುದೇ ವಯೋಮಾನದವರು ಸಾರ್ವಜನಿಕರು ಬಂದಾಗ ತೊಂದರೆ ಆಗುತ್ತೆ ನೋಡ್ಕೊಳ್ಳೋದು ಮತ್ತು ಕಾನೂನುಬದ್ಧವರು ಹೊರ ಮೂಡಿಸೋದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ಮತ್ತು ಅವರೇನಾದರೂ ಗೌಪ್ಯ ಮಾಹಿತಿ ಹೇಳಲಿಕ್ಕೆ ಇಷ್ಟಪಟ್ಟರೆ ಅದನ್ನು ಕೂಡ ನಮ್ಮಲ್ಲಿ ವ್ಯವಸ್ಥೆ ಇದೆ. ಅವರು ಏನು ಗೌಪ್ಯ ಮಾಹಿತಿ ಹೇಳ್ತಾರೆ ಆ ಮಾಹಿತಿನ ಯಾವುದೇ ಕಾರಣಕ್ಕೂ ನಾವು ಇನ್ನೊಬ್ಬರ ಜೊತೆ ಶೇರ್ ಮಾಡಲ್ಲ. ಈ ಥರ ಎಲ್ಲ ಆ್ಯಕ್ಟಿವಿಟೀಸು ಇದರಲ್ಲಿದೆ. ಮತ್ತು ಪ್ರತಿ ಠಾಣೆಯಲ್ಲಿ ಆಯಾ ಸಬ್ ಇನ್ಸ್ಪೆಕ್ಟರ್ಗಳೇ ಸಂಪರ್ಕಾಧಿಕಾರಿಗಳಾಗಿ ಇರ್ತಾರೆ. ಇದು ಒಂದು ರೀತಿ ಒಂದು ಉತ್ತಮವಾದ ಕಾರ್ಯಯೋಜನೆ. ನಮ್ಮ ಈ ಜನಸ್ನೇಹಿ ಪೊಲೀಸ್ ಇಂಪ್ರೂವ್ ಆಗೋದ್ರ ಜೊತೆಗೆ ಮತ್ತು ಅವರು ಏನಾದರೂ ತೊಂದರೆಗೊಳಗಾದಾಗ ಏನಾದರೂ ಸಪೋಸ್ ನೆಗೆಟಿವ್ ರೆಸ್ಪಾನ್ಸ್ ಬಂದರೆ ಇಮ್ಮಿಡಿಯೇಟಾಗಿ ನಾವು ಸಂಬಂಧಪಟ್ಟವ್ರಿಗೆ ನಾವು ಮಾತಾಡ್ತೀವಿ. ಪ್ರತಿದಿನ ರಿಪೋರ್ಟ್ ಸಿಗುತ್ತೆ. ಏನಾದರೂ ಅವರು ಸಪೋಸ್ ಎಮರ್ಜೆನ್ಸಿ ಸರ್ವಿಸ್ SOS ಅಥವಾ ನಾವು ಠಾಣೆಗೆ ಹೋದ್ವಿ
ನಮಗೆ ಪ್ರಾಪರಾಗಿ ಸರ್ವಿಸ್ ಸಿಕ್ಕಿಲ್ಲ ಅಂತ ಸಂದರ್ಭದಲ್ಲೂ ಕೂಡ ಅದು ಎಂಟ್ರಾಗುತ್ತೆ ಅದನ್ನು ನೋಡಿ ಸಂಬಂಧಪಟ್ಟವ್ರಿಗೆ ಮಾತಾಡಿ ಅವ್ರಿಗೇನು ಸೇವೆ ಕೊಡಬೇಕು ಅದನ್ನು ಕೊಡ್ತೀವಿ. ಥ್ಯಾಂಕ್ ಯು.